ಬಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು. ಭ್ರಷ್ಟ ಮಂತ್ರಿಗಳನ್ನು ಸಂಪುಟದಲ್ಲಿ ಇಟ್ಕೊಂಡ ಡಿ.ಕೆ. ಶಿವಕುಮಾರ್ ಅವರಿಗೆ, ಭ್ರಷ್ಟ ಮಂತ್ರಿಗಳನ್ನು ಸಚಿವ ಸಂಪುಟದಲ್ಲಿ ಇಟ್ಕೊಂಡಂತ ಡಿ.ಕೆ. ಶಿವಕುಮಾರ್ಗೆ. ಇವತ್ತು ನಾಗೇಂದ್ರ ಅವರು ಯಾವ ವಾಲ್ಮೀಕಿ ಜನಾಂಗಕ್ಕೆ, ಬಡ ಜನರಿಗೆ ಕಾರುಗಳು, ನಿರುದ್ಯೋಗಿ ಯುವಕರಿಗೆ ಕಾರುಗಳು ಕೊಡುವಂಥ ಇದು ಇರ್ಬೋದು, ವಾಲ್ಮೀಕಿ ಜನಾಂಗದ ರೈತರಿಗೆ ಅವರ ಹೊಲದಲ್ಲಿ ಬೋರ್ವೆಲ್ಗಳು ಹೊಡೆಯುವಂಥ ದುಡ್ಡು ಇರ್ಬೋದು, ಆ ದುಡ್ಡನ್ನು ಮೊದಲೆಲ್ಲ ಬ್ಲ್ಯಾಕ್ ಮನಿಯಲ್ಲಿ ಲೂಟಿ ಮಾಡ್ತಾ ಇದ್ರು. ಅದರ ಭಾರತದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಒಬ್ಬ ಮಂತ್ರಿ ನೇರವಾಗಿ ವೈಟ್ ಮನಿಯನ್ನು ಲೂಟಿ ಮಾಡಿದ್ದು ಯಾರಾದರೂ ಇದ್ರೆ ನಾಗೇಂದ್ರ ಅವರು. ಹಿಂದೆ 182 ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಪಕ್ಷದ ಶಾಸಕರು ಎಲ್ಲ ವಿಧಾನಸಭೆಯಲ್ಲಿ ಹೇಳ್ತಾ ಇದ್ದಾಗ ಅವತ್ತಿನ ಲೀಡರ್ ಆಫ್ ದ ಫ್ಲೋರ್, ಆನ್ ದ ಫ್ಲೋರ್ ಸಿದ್ದರಾಮಯ್ಯನವರು ಹೇಳಿದ್ರು, ಇಲ್ಲ ಅಷ್ಟಿಲ್ಲ, 90 ಕೋಟಿ ಮಾತ್ರ ನಾವು ಲೂಟಿ ಮಾಡಿದ್ದೀವಿ, 90 ಕೋಟಿ ಮಾತ್ರ ತಗೊಂಡು ಹೋಗಿದ್ದೀವಿ ಅಂತೇಳಿ. ಮತ್ತು ಆ ಹಣ ನೇರವಾಗಿ ಒಂದು 15 ಖಾತೆಗಳಿಗೆ ಹೋಗಿ ಅಲ್ಲಿಂದ ಬೇರೆ ಬೇರೆ ಕಡೆ ಹೈದರಾಬಾದ್ನಲ್ಲಿರುವಂಥ ಜ್ಯುವೆಲ್ಲರ್ಗಳಿಗೆ, ಹೈದರಾಬಾದ್ನಲ್ಲಿರುವಂಥ ಶರಾಯಿ ಅಂಗಡಿಗಳಿಗೆ ಹೋಗಿ ಅದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಮುಟ್ಟಿರೋದು ಇದು ಓಪನ್ ಸೀಕ್ರೆಟ್, ತಮ್ಮೆಲ್ಲ ಮಾಧ್ಯಮಗಳಲ್ಲಿಯೂ ಕೂಡ ಬಂದಿದೆ. ಅಂಥ ವ್ಯಕ್ತಿ ಈಗಾಗಲೇ ಒಂದು ಸಲ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟ ನಂತರ ಸರ್ಕಾರ ಕಣ್ಣೊರೆಸುವ ತಂತ್ರ ಮಾಡಿ SIT ರಚನೆ ಮಾಡಿ ಆ SITಯಲ್ಲಿ ಅವರು ನಿರ್ದೋಷಿ ಅಂತ ಹೇಳಿದರು. ಆದರೆ ಇವತ್ತು CBI ಎನ್ಕ್ವೈರಿಯಲ್ಲಿ ಆರೋಪಿ ನಂಬರ್ 1 ನಾಗೇಂದ್ರ ಅವರು ಇದ್ದಾರೆ. ಒಬ್ಬ ವ್ಯಕ್ತಿ, ಆ ನಿಗಮದ ಒಬ್ಬ ಅಧಿಕಾರಿ, ದಲಿತ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಗೂ ಕೋರ್ಟ್ ಕೂಡ ಅವರಿಗೆ ಬೆಂಗಳೂರು ಬಿಟ್ಟು ದೆಹಲಿಗೆ ಹೋಗಬಾರ್ದು ಅಂತ ಆದೇಶಿದ್ರು ಕೂಡ ಅವರು ದೆಹಲಿಗೆ ತೆರಳಿರೋದು, ಇವೆಲ್ಲವೂ ಕೂಡ ಅವರು ಕಾನೂನನ್ನು ಉಲ್ಲಂಘನೆ ಮಾಡಿ ಇವತ್ತ ರಾಜ್ಯ ಸರ್ಕಾರದಲ್ಲಿ ಅವರು ಕ್ಯಾಬಿನೆಟ್ ಮಂತ್ರಿ ಆಗಿರೋದು ಕರ್ನಾಟಕ ರಾಜ್ಯದ ರಾಜ್ಯದ ಜನತೆಯ ದುರ್ದೈವ. ಅದಕ್ಕೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಸದನದ ಒಳಗಡೆ ಎಲ್ಲ ಶಾಸಕರು ಈ ವಿಷಯವನ್ನು ತೆಗೆದುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಹೊರಗಡೆ ಇಡೀ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಈ ಒಂದು ನಿರಂತರ ಧರಣಿ ಪ್ರತಿ ದಿವಸ ಮುಂಜಾನೆ 10 ಗಂಟೆಯಿಂದ 5 ಗಂಟೆವರೆಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಿನ್ನೆನೇ ಪ್ರಾರಂಭವಾಗಿದ್ದರೂ ಕೂಡ ನಮ್ಮಲ್ಲಿ ಪಂಚಮಿ ಒಂದು ದೊಡ್ಡ ಹಬ್ಬ ಇರೋದ್ರಿಂದ ಇವತ್ತಿನಿಂದ ನಿರಂತರವಾಗಿ ಎಲ್ಲಿವರೆಗೆ ಸೆಷನ್ ನಡೆಯುತ್ತೋ ಅಥವಾ ಎಲ್ಲಿವರೆಗೆ ನಾಗೇಂದ್ರ ರಾಜೀನಾಮೆ ಕೊಡೋದಿಲ್ವೋ ಅಲ್ಲಿವರೆಗೆ ನಾವು ಈ ಒಂದು ನಮ್ಮ ರಾಜ್ಯದ ಕರೆಯ ಮೇರೆಗೆ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲಿವರೆಗೆ ಹೇಳ್ತಾರೋ ಅಲ್ಲಿವರೆಗೆ ಈ ಧರಣಿ ನಾವು ನಿರಂತರವಾಗಿ ನಡೆಸ್ತೀವಿ. ಅದಕ್ಕೆ ಅನಿರ್ದಿಷ್ಟ ಧರಣಿ.